ಚಾಲ್ತಿಯಲ್ಲಿ ಇನ್ನೂ ಆರಿಲ್ಲ ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು. ಸುಹಾಸ್ ಶೆಟ್ಟಿ ಹತ್ಯೆಯ ಹಿಂದೆ ಪಿಎಫ್ಐ ಕೈವಾಡ ಇದೆ ಅಂತ ಶರಣ್ ಪಂಪ್ವೆಲ್ ಆರೋಪವನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತಹ ಶರಣ್ ಪಂಪ್ವೆಲ್, ಸುಹಾಸ್ ಹತ್ಯೆಗಾಗಿ 50 ಲಕ್ಷಕ್ಕಿಂತ ಹೆಚ್ಚು ಫಂಡಿಂಗ್ ಆಗಿದೆ. ಕೇವಲ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ನಡೆದಿಲ್ಲ. ಕಾಂಗ್ರೆಸ್ನವರು ಸೌಜನ್ಯಕ್ಕೂ ಕೂಡ ಸುಹಾಸ್ ಮನೆಗೆ ಹೋಗಿಲ್ಲ ಅಂತ ಆರೋಪ ಮಾಡಿದ್ದಾರೆ ಶರಣ್ ಪಂಪ್ವೆಲ್. ಮಂಗಳೂರಿನಲ್ಲಿ ನಡೆದಂಥ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆಗಳು ಮಾಡ್ತಾ ಇರುವ ಬಗ್ಗೆ ಮಾತನಾಡೋದಕ್ಕೆ ಶರಣ್ ಪಂಪ್ವೆಲ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀವಿ. ಸರ್, ಈಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವಿರುದ್ಧ ನಿಮ್ಮ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಕೊಡುವಂಥ ಸಾಕ್ಷ್ಯಗಳು ನೋಡಿ. ಒಂದು ಸುಹಾಸ್ ಶೆಟ್ಟಿಯ ಹತ್ಯೆಯ ಹಿಂದೆ ಇದ್ದಂತಹ 8 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಮಾತಾಡಬೇಕಾದ್ರೆ ಹೇಳಿದರು, ಇದು ಫಾಜಿಲ್ನ ಕೊಲೆಗೆ ಪ್ರತೀಕಾರ. ಆ ಹಿನ್ನೆಲೆಯಲ್ಲಿ ಆದಿಲ್, ಅವನ ತಮ್ಮ ಆದಿಲ್ ಇದರ ಹಿಂದೆ ಇದ್ದಾನೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಹೇಳುತ್ತಿರುವುದು ಇದೇ ಕೊನೆಯಲ್ಲ. ಕೇವಲ ಫಾಜಿಲ್ನ ಕುಟುಂಬದವರು ಮಾತ್ರ ಈ ಕೊಲೆಯ ಹಿಂದೆ ಇಲ್ಲ. ಇದರ ಹಿಂದೆ ಇನ್ನಷ್ಟು ಜನ ಆರೋಪಿಗಳಿದ್ದಾರೆ. ಉದಾಹರಣೆಗೆ ಶುಕಾನಂದ್ ಶೆಟ್ಟಿಯವರ ಹತ್ಯೆಯಲ್ಲಿ ಭಾಗಿಯಾದಂತಹ ನೌಷದ್ ಓಮಂಜೂರು, ಇವನು ಇದರ ಹಿಂದೆ ಇದ್ದಾನೆ. ಯಾರು ಇದರ ಪ್ರಮುಖ ಆರೋಪಿ ಸಫ್ವಾನ್ ಅಂತ ಇದ್ದಾನೆ, ಅವನಿಗೆ ಆಶ್ರಯ ಕೊಟ್ಟಂತಹ ಇಸ್ಮಾಯಿಲ್ ಇಂಜಿನಿಯರ್ ಎಂಬಂತಹ ಕಿನ್ನಿ ಪದವಿನ ಅವನು ಒಬ್ಬನು ಇದ್ದಾನೆ ಇದರಲ್ಲಿ. ಇನ್ನು ಇದರ ಹಿಂದೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ, ಅಲ್ಲಿ ಪ್ರಶಾಂತ್ ಪೂಜಾರಿಯ ಕೊಲೆ ಮಾಡಿದಂಥ ಆರೋಪಿಗಳು ಯಾರಿದ್ದಾರೆ ಅವರು ಇದರ ಹಿಂದೆ ಇದ್ದಾರೆ. ಅಂದರೆ ಇದರ ಹಿಂದೆ ಇವರಿಗೆಲ್ಲರಿಗೆ ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕೇವಲ 5 ಲಕ್ಷ ರೂಪಾಯಿಗೋಸ್ಕರ ಮಾತ್ರ ಈ ಕೊಲೆ ಆದದ್ದಲ್ಲ, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಈ ಕೊಲೆಗೋಸ್ಕರ ಫಂಡ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಎಂಬಂಥ ಸುದ್ದಿಗಳು ಇವತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಕೇವಲ ಫಾಜಿಲ್ಗೆ ಪ್ರತೀಕಾರವಾಗಿ ಕೊಲೆ ಮಾತ್ರ ಆದದ್ದಲ್ಲ, ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ನಿಷೇಧಿತ PFI ಸಂಘಟನೆಯ ಕೈವಾಡ ಇದ್ದ ಕಾರಣ ಇದೊಂದು ದೊಡ್ಡ ರೀತಿಯಲ್ಲಿ ಕೊಲೆಯಾಗಿದೆ. ಶೀಟರ್ಗಳು, ಕ್ರಿಮಿನಲ್ಗಳಿಗೆ ನಾವು ಹೇಗೆ ಭದ್ರತೆ ಕೊಡೋದು? ಯಾರು ರೌಡಿ ಶೀಟರ್? ಯಾವುದೋ ಒಂದು ಅಕ್ರಮ ಗೋಸಾಗಾಟದ ವಾಹನವನ್ನು ಹಿಡಿದರೆ ಅವನು ರೌಡಿ ಶೀಟರ್. ಇವ್ರು ನಮ್ಮ ಪಟ್ಟ, ನನ್ನ ಮೇಲೆ ಈಗ ರೌಡಿ ಶೀಟರ್ ಇದೆ. ನನ್ನಂಥ 10 ಕಾರ್ಯಕರ್ತರ ಮೇಲೆ, 100 ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಇದೆ. ನಮ್ಮ ಮೇಲೆ ಇದ್ದಂಥ ಕೇಸ್ಗಳು, ಗೋವಿಗೋಸ್ಕರ ನಾವು ಹೋರಾಟ ಮಾಡಿದ್ದೀವಿ, ಯಾವುದೋ ಒಂದು ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ನಾವು ಇದನ್ನು ಒಪ್ಪುವುದಿಲ್ಲ. ರೌಡಿ ಶೀಟರ್ ಎಂಬಂಥ ಶಬ್ದ ನಾವು ಇದನ್ನು ಒಪ್ಪುವುದಿಲ್ಲ. ಕ್ರಿಮಿನಲ್ ಎಂಬಂಥ ವಾಕ್ಯವನ್ನು ನಾವು ಇದನ್ನು ಒಪ್ಪುವುದಿಲ್ಲ. ಕಾಂಗ್ರೆಸ್ಗೋಸ್ಕರ ಸಾಕಷ್ಟು ವರ್ಷಗಳ ಕಾಲ ಅವರ ಅಜ್ಜ ಕೆಲಸ ಮಾಡಿದ್ದಾರೆ, ಸುಹಾಸಿದ ಅಜ್ಜ. ಅಂಥ ಮನೆಯನ್ನು ಇವರು ಮುಸಲ್ಮಾನರಿಗೋಸ್ಕರ, ಅವರಿಗೆ ನೋವಾಗುತ್ತೆ, ಅವರ ಓಟಿಗೋಸ್ಕರ ಅವರ ಮನೆಗೆ ಹೋಗದೆ ಕೂತ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ಯಾರು ಹಿಂದೂಗಳು ಓಟ್ ಹಾಕ್ತಾ ಇದ್ದಾರೆ ಇವರು ಯೋಚನೆ ಮಾಡಬೇಕು. ಕಾಂಗ್ರೆಸ್ನ ನಾಯಕರು ಯೋಚನೆ ಮಾಡಬೇಕು. ಕಾಂಗ್ರೆಸ್ನ ಈ ತಾರತಮ್ಯದ ನೀತಿ ಏನಿದೆ ಮುಂದೆ ಇವರು ಅನುಭವಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಮುಂದಿನ ದಿವಸಗಳಲ್ಲಿ ಯಾರು ಕೂಡ ಹಿಂದೂಗಳು ಇವರ ಜೊತೆ ನಿಲ್ಲುವುದಿಲ್ಲ. ಇದಿಷ್ಟು ಶರಣ್ ಪಂಪ್ವೆಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.